ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಹಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಮೈಕಲ್ ಸ್ಟೋರಿನ ನೋಡೋಣ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಮೈಕಲ್ ನ ತೋರಿಸ್ತಾರೆ. ಈತ ಒಂದು ಕಾನ್ಸರ್ಟ್ ಗೆ ಹೋಗ್ತಿರ್ತಾನೆ. ಮೈಕಲ್ ರೆಡಿಯಾಗಿ ಕಾನ್ಸರ್ಟ್ ಗೆ ಹೋಗ್ತಿದ್ದಾಗ ತನ್ನ ಪಾಸ್ಟ್ ಬಗ್ಗೆ ನೆನಪು ಮಾಡ್ಕೋತಾನೆ. ಈಗ ಸ್ಟೋರಿ 1966ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮಗೆ ಗ್ಯಾರಿ ಇಂಡಿಯಾನಾ ಸಿಟಿನ ತೋರಿಸ್ತಾರೆ. ಈ ಸಿಟಿಯಲ್ಲಿ ಕೆಲವು ಮಕ್ಕಳು ಆಟವಾಡ್ತಿರ್ತಾರೆ. ಆ ಹುಡುಗರನ್ನ ಮೈಕಲ್ ತನ್ನ ರೂಮಿನ ಕಿಟಕಿಯಿಂದ ನೋಡ್ತಿರ್ತಾನೆ. ಅವನಿಗೂ ಅವರ ಜೊತೆ ಆಟಾಡ್ಬೇಕಂತ ತುಂಬಾ ಆಸೆ ಇರುತ್ತೆ. ಏಕೆಂದ್ರೆ ಈಗ ಮೈಕಲ್ ತುಂಬಾ ಸಣ್ಣವನಾಗಿರ್ತಾನೆ. ಆದ್ರೆ ಮೈಕಲ್ ತಂದೆ ಜೋಸೆಫ್ ಅವನನ್ನ ಹೊರಗೆ ಆಟಾಡೋಕೆ ಬಿಡ್ತಿರಲ್ಲ. ಜೋಸೆಫ್ಗೆ 5 ಜನ ಮಕ್ಕಳಿರ್ತಾರೆ. ಅದರಲ್ಲಿ ಮೈಕಲ್ ಸಣ್ಣವನಾಗಿರ್ತಾನೆ. ಮೈಕಲ್ ತಂದೆ ಜೋಸೆಫ್ ಅವರ ಮಕ್ಕಳ ಜೊತೆ ಒಂದು ಬ್ಯಾಂಡ್ ನ ರೆಡಿ ಮಾಡಿರ್ತಾನೆ. ಇದರಲ್ಲಿ ಮೈಕಲ್ ಸಿಂಗಿಂಗ್ ನಲ್ಲಿ ತುಂಬಾ ಚೆನ್ನಾಗಿರ್ತಾನೆ. ಅದಕ್ಕೆ ಅವರು ಮೈಕಲ್ ಗೆ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ. ಆದ್ರೆ ಇದು ಮೈಕಲ್ ತಾಯಿ ಕ್ಯಾಟ್ ಗೆ ಇಷ್ಟ ಆಗ್ತಿರಲ್ಲ. ಆಕೆ ಮೈಕಲ್ ವಯಸ್ಸು ಸಣ್ಣದು, ಅವನು ಇನ್ನೂ ಆಟವಾಡಬೇಕು, ಬೆಳಿಬೇಕು. ಇಂಥ ಟೈಮಲ್ಲಿ ಅವನನ್ನ ಬ್ಯಾಂಡ್ ಗೆ ಸೇರಿಸೋದು ಸರಿಯಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಆದ್ರೆ ಮೈಕಲ್ ತಂದೆ ಜೋಸೆಫ್ ತುಂಬಾ ಸ್ಟ್ರಿಕ್ ಆಗಿದ್ದರಿಂದ ಆಕೆಗೂ ಏನ್ ಮಾಡೋಕ್ಕೂ ಆಗ್ತಿರಲ್ಲ. ಇನ್ನು ರಾತ್ರಿ ಆದಾಗ ಮೈಕಲ್ ಮತ್ತು ಅವನ ಫ್ಯಾಮಿಲಿ ಒಟ್ಟಿಗೆ ಡಿನ್ನರ್ ಮಾಡ್ತಿರ್ತಾರೆ. ಆಗ ಜೋಸೆಫ್ ಮಾತಾಡ್ತಾ, ನೀವೆಲ್ಲ ಒಟ್ಟಿಗಿರ್ಬೇಕು, ಅಣ್ಣ ತಮ್ಮರು ಯಾವತ್ತೂ ಒದ್ದೆ ಆಗಿರ್ಬೇಕು. ಏಕೆಂದ್ರೆ ನಿಮಗೆ ಒಂದು ಬಾರಲ್ಲಿ ಸಿಂಗಿಂಗ್ ಮಾಡೋ ಅವಕಾಶ ಸಿಕ್ಕಿದೆ, ಅದನ್ನ ನೀವು ಸರಿಯಾಗಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕ್ಯಾಟ್ಗೆ ಬೇಜಾರಾಗುತ್ತೆ. ಆಕೆ ಜೋಸೆಫ್ಗೆ ಮೈಕಲ್ ವಯಸ್ಸು ಇನ್ನೂ ಸಣ್ಣದು, ಅವನು ಇನ್ನು ಎಜುಕೇಶನ್ ಮಾಡಬೇಕು. ಇಂಥ ಟೈಮಲ್ಲಿ ಅವನು ಬಾರಲ್ಲಿ ಪರ್ಫಾರ್ಮೆನ್ಸ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಾಳೆ. ಆದ್ರೆ ಜೋಸೆಫ್ ಆಕೆ ಮಾತನ್ನ ಕೇಳಲ್ಲ. ಎಜುಕೇಶನ್ ಗಿಂತ ಜಾಸ್ತಿ ಹಣ ಸಿಂಗಿಂಗ್ ನಲ್ಲಿದೆ, ಸಿಂಗಿಂಗ್ ಮಾಡಿ ತುಂಬಾ ಮುಂದೆ ಹೋಗ್ಬಹುದು ಅಂತ ಹೇಳ್ತಾನೆ. ಇನ್ನು ಊಟ ಮುಗಿದ ಮೇಲೆ ರಾತ್ರಿ ಟೈಮಲ್ಲಿ ಕೂಡ ಜೋಸೆಫ್ ಇವರಿಗೆ ಪ್ರಾಕ್ಟೀಸ್ ಮಾಡಿಸ್ತಿರ್ತಾನೆ. ಈತ ಮೈಕಲ್ಗೆ ಹಾಡಾಡ್ತಾ ಹೇಗೆ ಡ್ಯಾನ್ಸ್ ಮಾಡ್ಬೇಕು ಅಂತ ಕಲಿಸ್ತಾನೆ. ಇನ್ನು ಮ್ಯೂಸಿಕ್ ಬಾರಿಸೋದು ಕೂಡ ಕಲಿಸ್ತಾನೆ. ಮೈಕಲ್ ಕೂಡ ಅದನ್ನ ತುಂಬಾ ಚೆನ್ನಾಗಿ ಕಲಿತಿರ್ತಾನೆ. ಇದನ್ನ ನೋಡಿ ಮೈಕಲ್ ಅಣ್ಣ ತಮ್ಮಂದರು ಕೂಡ ತುಂಬಾ ಖುಷಿ ಆಗ್ತಾರೆ. ಇನ್ನು ಇವರು ತಮ್ಮ ಬ್ಯಾಂಡ್ ಗೆ ಜಾಕ್ಸನ್ 5 ಅಂತ ಹೆಸರಿಡ್ತಾರೆ. ಯಾಕಂದ್ರೆ ಮೈಕಲ್ ಮನೆ ಹೆಸರು ಜಾಕ್ಸನ್ ಆಗಿರುತ್ತೆ. ಇನ್ನು ಮಾರನೇ ದಿನ ಮೈಕಲ್ ಮತ್ತು ಅವನ ಟೀಮ್ ಬಾರ್ಗೆ ಹೋಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಜನರಿಗೆ ಇವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗ್ತಿರುತ್ತೆ. ಮೈಕಲ್ ಹಾಡಾಡ್ತಾ ಡ್ಯಾನ್ಸ್ ಕೂಡ ಮಾಡ್ತಿರ್ತಾನೆ. ಇದನ್ನ ನೋಡಿ ಜನ ಮೈಕಲ್ ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ. ಇನ್ನು ಪರ್ಫಾರ್ಮೆನ್ಸ್ ಮುಗಿದಾಗ ಮೈಕಲ್ ಮತ್ತು ಅವನ ಸಹೋದರರು ಮನೆಗೆ ಬರ್ತಾರೆ. ಇವರಿಗೆ ತುಂಬಾ ಟೈರ್ಡ್ ಆಗಿರುತ್ತೆ. ಇವರು ಮಲ್ಕೋಬೇಕಂತ ಹೋಗ್ತಿರ್ತಾರೆ. ಆದ್ರೆ ಜೋಸೆಫ್ ಅವರನ್ನ ತಡಿತಾನೆ ಮತ್ತು ಈಗ ನೀವು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾನೆ. ಇನ್ನು ಆತ ಮೈಕಲ್ಗೆ ತುಂಬಾ ಹೊಡಿತಾನೆ. ಏಕೆಂದ್ರೆ ಆತ ಮೈಕಲ್ಗೆ ನೀನು ಡ್ಯಾನ್ಸ್ ಮಾಡಬೇಡ, ಕೇವಲ ಹಾಡಾಡು ಅಂತ ಹೇಳಿರ್ತಾನೆ. ಇದರಿಂದ ಜನರ ಫೋಕಸ್ ಎಲ್ಲ ಕಾಲ್ ಮೇಲಿರುತ್ತೆ. ಅವರು ಹಾಡನ್ನ ಎಂಜಾಯ್ ಮಾಡಲ್ಲ ಅಂತ ಹೇಳ್ತಾನೆ. ಮೈಕಲ್ ಈಗ ಓಡಿಸ್ಕೊಂಡು ಆಡುತ್ತಾ ತನ್ನ ರೂಮ್ ಒಳಗೆ ಹೋಗ್ತಾನೆ. ಇದನ್ನೆಲ್ಲ ಮೈಕಲ್ ತಾಯಿ ಕ್ಯಾಟ್ ನೋಡ್ತಿರ್ತಾಳೆ. ಆದ್ರೆ ಆಕೆಗೆ ಏನು ಮಾಡಕ್ಕಾಗಲ್ಲ. ಇನ್ನು ಟೈಮ್ ಸಿಕ್ಕಾಗಲೆಲ್ಲ ಮೈಕಲ್ ಪೀಟರ್ ಪ್ಯಾನ್ ನ ಸ್ಟೋರಿ ಓದ್ತಿರ್ತಾನೆ. ಇದೇ ಅವನಿಗೆ ತನ್ನ ಬಾಲ್ಯದ ನೆನಪನ್ನ ಮಾಡ್ತಿರುತ್ತೆ. ಏಕೆಂದ್ರೆ ಇವನ ತಂದೆ ಇವನನ್ನ ಆಟವಾಡೋಕೆ ಬಿಡ್ತಿರಲ್ಲ. ಮೈಕಲ್ ಕೇವಲ ಡ್ಯಾನ್ಸ್ ಪ್ರಾಕ್ಟೀಸ್ ಮತ್ತು ಪರ್ಫಾರ್ಮೆನ್ಸ್ ನಲ್ಲಿ ಬ್ಯುಸಿ ಆಗಿರ್ತಾನೆ. ಆದ್ರೂ ಅವನು ಟೈಮ್ ಸಿಕ್ಕಾಗಲೆಲ್ಲ ಮ್ಯಾಗಝಿನ್ಸ್ ಓದ್ತಿರ್ತಾನೆ. ಇದರಿಂದ ಅವನಲ್ಲಿದ್ದ ಬಾಲ್ಯ ಇನ್ನೂ ಜೀವಂತವಾಗಿರುತ್ತೆ. ಇನ್ನು ಈಗ ನೋಡ್ತಾ ನೋಡ್ತಾ ಮೈಕಲ್ ಮತ್ತು ಅವನ ಟೀಮ್ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಅವನ ಪರ್ಫಾರ್ಮೆನ್ಸ್ ನ ಜನ ತುಂಬಾ ಮೆಚ್ಕೋತಾರೆ. ಇದರಿಂದ ಮೈಕಲ್ ಮತ್ತು ಟೀಮ್ ಈಗ ತುಂಬಾ ಫೇಮಸ್ ಆಗುತ್ತೆ. ಮೈಕಲ್ ಟಿವಿಯಲ್ಲಿ ಹೊಸ ಹೊಸ ಡ್ಯಾನ್ಸ್ ಸ್ಟೆಪ್ಸ್ ನ ನೋಡಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ ಮತ್ತು ತನ್ನ ಪರ್ಫಾರ್ಮೆನ್ಸ್ ನಲ್ಲಿ ಅದನ್ನ ಮಾಡಿ ತೋರಿಸ್ತಿರ್ತಾನೆ. ಇದನ್ನ ನೋಡಿ ಜೋಸೆಫ್ಗೆ ಇಷ್ಟವಾಗ್ತಿರಲ್ಲ. ಅವನು ನೀನು ಕೇವಲ ಸಿಂಗಿಂಗ್ ನಲ್ಲಿ ಫೋಕಸ್ ಮಾಡುವಂತ ಹೇಳ್ತಿರ್ತಾನೆ. ಆದ್ರೆ ಮೈಕಲ್ ಕೇಳ್ತಿರಲ್ಲ. ಇದರಿಂದ ಜೋಸೆಫ್ ಮೈಕಲ್ಗೆ ತುಂಬಾ ಸಾರಿ ಹೊಡಿತಿರ್ತಾನೆ. ಈಗ ಇವರು ತುಂಬಾ ಕಡೆ ಪರ್ಫಾರ್ಮೆನ್ಸ್ ಮಾಡಿದ್ದರಿಂದ ಇವರ ಹತ್ರ ಒಳ್ಳೆ ರೀತಿಯಲ್ಲಿ ಹಣ ಕೂಡ ಬರ್ತಿರುತ್ತೆ. ಇವರು ಈಗ ರಿಚ್ ಆಗ್ತಾರೆ. ಈಗ ಸ್ಟೋರಿ 1970ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಮೈಕಲ್ ಮತ್ತು ಅವನ ಟೀಮ್ ರೀಗಲ್ ಎಂಬ ಒಂದು ಥಿಯೇಟರ್ ನಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಅಲ್ಲೇ ಆಡಿಯನ್ಸ್ ನಲ್ಲಿ ಕೂತಿದ್ದ ಸೂಜಿ ಅನ್ನೊಬ್ಬ ಮಹಿಳೆಗೆ ಇವರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟವಾಗುತ್ತೆ. ಆಕೆ ತನ್ನ ಸ್ಟುಡಿಯೋ ಕಾರ್ಡ್ ನ ಜೋಸೆಫ್ಗೆ ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಮಾರನೇ ದಿನ ಜೋಸೆಫ್ ಸೂಜಿ ಕೊಟ್ಟ ಕಾರ್ಡ್ ತಗೊಂಡು ಆಕೆ ಸ್ಟುಡಿಯೋಗೆ ಹೋಗ್ತಾನೆ. ಇಲ್ಲಿ ಜೋಸೆಫ್ ಬೇರಿ ಗಾರ್ಡನ್ ಎಂಬ ಒಂದು ಮ್ಯೂಸಿಕ್ ಪ್ರೊಡ್ಯೂಸರ್ ನ ಮೀಟ್ ಆಗ್ತಾನೆ. ಸೂಸನ್ ಈತನ ಅಸಿಸ್ಟೆಂಟ್ ಆಗಿರ್ತಾಳೆ. ಈತ ಜೋಸೆಫ್ಗೆ ನಾವು ಮೈಕಲ್ ನ ಸೋಲೋ ಸಾಂಗ್ ನ ರೆಕಾರ್ಡ್ ಮಾಡ್ತೀವಿ ಅಂತ ಆಫರ್ ಕೊಡ್ತಾನೆ. ಇದನ್ನ ಕೇಳಿ ಮೈಕಲ್ ಸ್ವಲ್ಪ ನರ್ವಸ್ ಆಗ್ತಾನೆ. ಯಾಕಂದ್ರೆ ಅವನು ಸೋಲೋ ಪರ್ಫಾರ್ಮೆನ್ಸ್ ಯಾವತ್ತೂ ಮಾಡಿರಲ್ಲ. ಆದ್ರೆ ಬೇರೆ ಅವನಿಗೆ ಮೋಟಿವೇಟ್ ಮಾಡ್ತಾ ನಿನಗೆ ಹೇಗನ್ಸುತ್ತೋ ಹಾಗೆ ಡ್ಯಾನ್ಸ್ ಮಾಡ್ತಾ ಸಿಂಗ್ ಮಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೈಕಲ್ಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅವನು ಡ್ಯಾನ್ಸ್ ಮಾಡ್ತಾ ಹಾಡಾಡ್ತಾನೆ. ಇದನ್ನ ನೋಡಿ ಬೇರಿಗೆ ತುಂಬಾ ಖುಷಿ ಆಗುತ್ತೆ. ಮೈಕಲ್ ನಲ್ಲಿ ಬೇರಿಗೆ ಒಬ್ಬ ಸ್ಟಾರ್ ಕಾಣ್ತಾನೆ. ಅವನು ಮೈಕಲ್ಗೆ ನೀನು ಮುಂದೆ ಹೋಗಿ ತುಂಬಾ ದೊಡ್ಡ ಸ್ಟಾರ್ ಆಗ್ತೀಯಾ ಅಂತ ಹೇಳ್ತಾನೆ. ಇದೇ ಮಾತು ಸತ್ಯ ಕೂಡ ಆಗುತ್ತೆ. ಇನ್ನು ಬೇರೆ ಮೈಕಲ್ಗೆ ಹಾಡನ್ನ ಬರೆಯೋದು ಕೂಡ ಕಲಿಸ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಜೋಸೆಫ್ ಬರ್ತಾನೆ. ಈತ ಮೈಕಲ್ ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಬಂದಿರ್ತಾನೆ. ಮೈಕಲ್ ಅಲ್ಲಿಂದ ಹೋಗ್ತಿದ್ದಾಗ ಬೇರಿನ ಹಗ್ ಮಾಡ್ಕೊತಾನೆ. ಇದನ್ನ ನೋಡಿ ಜೋಸೆಫ್ಗೆ ಇಷ್ಟವಾಗಲ್ಲ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಮೈಕಲ್ ಸಾಂಗ್ ನ ರೆಕಾರ್ಡ್ ಮಾಡಲಾಗುತ್ತೆ ಮತ್ತು ಅದನ್ನ ಪಬ್ಲಿಷ್ ಮಾಡ್ತಾರೆ. ಅದು ಪಬ್ಲಿಷ್ ಆದ ಸ್ವಲ್ಪ ದಿನದಲ್ಲಿ ತುಂಬಾ ಪಾಪ್ಯುಲರ್ ಆಗುತ್ತೆ.
ಈಗ ಮೀಡಿಯಾ ಅಟೆನ್ಷನ್ ಕೂಡ ಮೈಕಲ್ಗೆ ಸಿಗ್ತಿರುತ್ತೆ. ಅವನು ತನ್ನ ಸಹೋದರರೊಂದಿಗೆ ಮೀಡಿಯಾಗೆ ಇಂಟರ್ವ್ಯೂ ಸಹ ಕೊಡ್ತಾನೆ. ಇನ್ನು ಇದೇ ರೀತಿ ನೋಡ್ತಿದ್ದಂಗೆ 1971 ಬರುತ್ತೆ. ಇಷ್ಟೊತ್ತಿಗೆ ಮೈಕಲ್ ಮತ್ತು ಅವನ ಫ್ಯಾಮಿಲಿ ತುಂಬಾ ರಿಚ್ ಆಗಿರುತ್ತೆ. ಏಕೆಂದರೆ ಮೈಕಲ್ ಸಾಂಗ್ಸ್ ಎಲ್ಲ ತುಂಬಾ ಪಾಪ್ಯುಲರ್ ಆಗಿ ಸೇಲ್ ಆಗಿರುತ್ತೆ. ಇದರಿಂದ ಅವರಿಗೆ ತುಂಬಾ ಹಣ ಸಿಕ್ಕಿರುತ್ತೆ. ಮೈಕಲ್ ಮತ್ತು ಅವನ ಫ್ಯಾಮಿಲಿ ಈಗ ಒಂದು ದೊಡ್ಡ ವಿಲಾಗೆ ಶಿಫ್ಟ್ ಆಗ್ತಾರೆ. ಇವರ ಲೈಫ್ ತುಂಬಾ ಪಾಶ್ ಆಗಿರುತ್ತೆ. ಇನ್ನು ಮೈಕಲ್ ಕೂಡ ತುಂಬಾ ಪಾಪ್ಯುಲರ್ ಆಗಿದ್ದರಿಂದ ಅವನಿಗೆ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಗಿರುತ್ತೆ. ಅದಕ್ಕೆ ಜೋಸೆಫ್ ಬಿಲಿಯನ್ನು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನ ಕರ್ಕೊಂಡು ಬರ್ತಾನೆ ಮತ್ತು ಮೈಕಲ್ಗೆ ಈಗಿಂದ ಇವನು ನಿನ್ನ ಬಾಡಿ ಗಾರ್ಡ್ ಅಂತ ಹೇಳ್ತಾನೆ. ಆದ್ರೆ ಮೈಕಲ್ ಇಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಅವನು ತನ್ನ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟಪಡ್ತಿರ್ತಾನೆ. ಅವನು ರಾತ್ರಿ ಎಲ್ಲ ಕೂತು ತನ್ನ ತಾಯಿ ಜೊತೆ ಮೂವಿ ನೋಡ್ತಿರ್ತಾನೆ ಮತ್ತು ತನ್ನ ತಾಯಿಗೆ ನಾನು ಕಾಲಿಂದ ಮಾಡೋ ಡ್ಯಾನ್ಸ್ ಸ್ಟೆಪ್ಸ್ ನ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾನೆ. ಈಗಿದ್ದಾಗ ಒಂದು ದಿನ ಮೈಕಲ್ ತನ್ನ ತಾಯಿಗೆ ನಾನು ಒಂದು ಪೆಟ್ ನ ಸಾಕ್ಬೇಕು ಅಂತ ಹೇಳ್ತಾನೆ. ಕ್ಯಾಟ್ ಮೊದಲು ಅದಕ್ಕೆ ಒಪ್ಪಲ್ಲ, ಆದ್ರೂ ಕೊನೆಗೆ ಮೈಕಲ್ ಆಕೆನ ಕನ್ವಿನ್ಸ್ ಮಾಡ್ತಾನೆ. ಆದ್ರೆ ಅವನಿಗೆ ತನ್ನ ತಂದೆ ಅದಕ್ಕೆ ಒಪ್ಪಲ್ಲ ಅಂತ ಭಯ ಇರುತ್ತೆ. ಏಕೆಂದ್ರೆ ಅವನ ತಂದೆ ಅವನನ್ನ ಒಬ್ಬ ಮಗನಂತೆ ನೋಡ್ತಿರಲ್ಲ, ಕೇವಲ ಒಂದು ಬ್ಯಾಂಕ್ ತರ ನೋಡ್ತಿರ್ತಾನೆ. ಏಕೆಂದ್ರೆ ಅವನಿಂದ ತುಂಬಾ ಇನ್ಕಮ್ ಅವನಿಗೆ ಬರ್ತಿರುತ್ತೆ. ಈಗ ಸ್ಟೋರಿ ಇಲ್ಲಿಂದ 7 ವರ್ಷ ಮುಂದೆ ಹೋಗುತ್ತೆ. ಇಷ್ಟೊತ್ತಿಗೆ ಮೈಕಲ್ ತುಂಬಾ ಫೇಮಸ್ ಆಗಿರ್ತಾನೆ. ಇನ್ನೂ ಹೆಚ್ಚಿಗೆ ಹುಡುಗಿಯರು ಅವನ ಫ್ಯಾನ್ಸ್ ಆಗಿರ್ತಾರೆ. ಇಲ್ಲಿ ಮೈಕಲ್ ಕ್ವಿನ್ಸಿ ಜೋನ್ಸ್ ಎಂಬ ಒಬ್ಬ ಮ್ಯೂಸಿಕ್ ಪ್ರೊಡ್ಯೂಸರ್ ನ ಮೀಟ್ ಆಗ್ತಾನೆ. ಈತ ತುಂಬಾ ದೊಡ್ಡ ಮ್ಯೂಸಿಕ್ ಪ್ರೊಡ್ಯೂಸರ್ ಆಗಿರ್ತಾನೆ. ಜಾನ್ಸ್ ಟೀಮ್ ಮೈಕಲ್ ಜೊತೆ ಒಂದು ಆಲ್ಬಮ್ ನ ಶೂಟ್ ಮಾಡಬೇಕು ಅಂತ ಇರ್ತಾರೆ. ಇವರು ಹೋಗಿ ಜೋಸೆಫ್ ನ ಮೀಟ್ ಆಗ್ತಾರೆ. ಆದ್ರೆ ಜೋಸೆಫ್ ಅವರಿಗೆ ನೀವು ಮೈಕಲ್ ನ ಆಲ್ಬಮ್ ನಲ್ಲಿ ತಗೊಂಡ್ರೆ ಅದರ ಜೊತೆಗೆ ಅವನ ಸಹೋದರರನ್ನ ಕೂಡ ತಗೋಬೇಕು, ಯಾಕಂದ್ರೆ ಅವರು ಜಾಕ್ಸನ್ 5 ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವರು ಜೋಸೆಫ್ಗೆ ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ ಅಂತ ಹೇಳ್ತಾರೆ. ಇನ್ನು ಇದೇ ಟೈಮಲ್ಲಿ ಮೈಕಲ್ ಒಂದು ಕುದುರೆನ ತಗೋತಾನೆ ಮತ್ತು ಅವನು ಹಾರ್ಸ್ ರೈಡಿಂಗ್ ಕೂಡ ಕಲಿತಿರ್ತಾನೆ. ಇದರ ಹೊತ್ತಿಗೆ ಈಗ ಕ್ವಿನ್ಸಿ ಜಾನ್ಸ್ ಮತ್ತು ಮೈಕಲ್ ಸೇರಿ ಒಂದು ಆಲ್ಬಮ್ ನ ರಿಲೀಸ್ ಮಾಡ್ತಾರೆ. ಈ ಆಲ್ಬಮ್ ತುಂಬಾ ಫೇಮಸ್ ಆಗುತ್ತೆ. ಇದರಿಂದ ಮೈಕಲ್ ಈಗ ತನ್ನ ಡ್ಯಾನ್ಸ್ ಸ್ಟೆಪ್ಸ್ ನ ಕೂಡ ಇಂಪ್ರೂವ್ ಮಾಡ್ತಾನೆ ಮತ್ತು ಆಲ್ಬಮ್ ನಲ್ಲಿ ತನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾನೆ. ಹೀಗೆ ನೋಡ್ತಿದ್ದಂಗೆ ಕ್ವಿನ್ಸಿ ಜಾನ್ಸ್ ಮತ್ತು ಮೈಕಲ್ ಸೇರಿ ತುಂಬಾ ಆಲ್ಬಮ್ಸ್ ನ ಬಿಡುಗಡೆ ಮಾಡ್ತಾರೆ. ಇದರಿಂದ ಮೈಕಲ್ ಆಲ್ಬಮ್ ಎಲ್ಲ ತುಂಬಾ ಸೋಲ್ಡ್ ಔಟ್ ಆಗುತ್ತೆ ಮತ್ತು ಅವನು ಈಗ ತುಂಬಾ ಪಾಪ್ಯುಲರ್ ಕೂಡ ಆಗಿರ್ತಾನೆ. ಇನ್ನು ಮೈಕಲ್ಗೆ ಅನಾಥ ಮಕ್ಕಳು ಮತ್ತು ಅನಾರೋಗ್ಯದಲ್ಲಿರುವ ಮಕ್ಕಳನ್ನ ಮೀಟ್ ಆಗೋದಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವನು ಟೈಮ್ ಸಿಕ್ಕಾಗೆಲ್ಲ ಹಾಸ್ಪಿಟ್ಲಿಗೆ ಹೋಗಿ ಅವರನ್ನ ಮೀಟ್ ಆಗ್ತಿರ್ತಾನೆ. ಹೀಗಿದ್ದಾಗ ಒಂದು ದಿನ ಮೈಕಲ್ ಒಂದು ಚಿಂಪಾಂಜಿನ ಮನೆಗೆ ಕರ್ಕೊಂಡು ಬರ್ತಾನೆ. ಅವನು ಅದನ್ನ ಸಾಕೋಬೇಕು ಅಂತ ಹೇಳ್ತಾನೆ ಮತ್ತು ಅದಕ್ಕೆ ಬಬಲ್ಸ್ ಅಂತ ಹೆಸರಿಡ್ತಾನೆ. ಇದು ಜೋಸೆಫ್ಗೆ ಇಷ್ಟ ಆಗಲ್ಲ, ಆದ್ರೂ ಅವರು ಅವನ ಮಾತಿಗೆ ಏನು ಹೇಳೋಕೆ ಆಗ್ತಿರಲ್ಲ. ಏಕೆಂದರೆ ಪೂರ್ತಿ ಮನೆಯಲ್ಲಿ ಮೈಕಲ್ ಮಾತ್ರ ಸಂಪಾದನೆ ಮಾಡ್ತಿರ್ತಾನೆ. ಇನ್ನು ಮೈಕಲ್ ಕೂಡ ದೊಡ್ಡವನಾಗಿರ್ತಾನೆ. ಅದಕ್ಕೆ ಜೋಸೆಫ್ ಅವನಿಗೆ ಏನು ಹೇಳೋಕೆ ಆಗಲ್ಲ. ಈಗ ಮೈಕಲ್ ಬಬಲ್ಸ್ಗೆ ಪೀಟರ್ ಪ್ಯಾನ್ ನ ಸ್ಟೋರಿ ಹೇಳ್ತಿರ್ತಾನೆ. ಅವನು ಸ್ಟೋರಿ ಬುಕ್ ನ ಓದ್ತಿದ್ದಾಗ ಅವನಿಗೆ ಪೀಟರ್ ಪ್ಯಾನ್ ಮೂಗು ಕಾಣುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೋಡಿ ಮೈಕಲ್ಗೆ ತನ್ನ ಮೂಗು ಸರಿ ಇಲ್ಲ, ಅದು ತುಂಬಾ ದೊಡ್ಡದಾಗಿದೆ, ಅದನ್ನ ಸರಿ ಮಾಡಬೇಕು ಅಂತ ಅನಿಸುತ್ತೆ. ಅದಕ್ಕೆ ಅವನು ತನ್ನ ಮೂಗನ್ನ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂತ ಹಾಸ್ಪಿಟಲ್ಗೆ ಹೋಗ್ತಾನೆ. ಡಾಕ್ಟರ್ ಮೈಕಲ್ಗೆ ನೀನ್ ಯಾಕೆ ಮೂಗಿನ ಸರ್ಜರಿ ಮಾಡಿಸಿದ್ಯಾ ಅಂತ ಕೇಳ್ತಾನೆ. ಆಗ ಅವನು ನಾನು ಈಗ ತುಂಬಾ ದೊಡ್ಡ ಸ್ಟಾರ್ ಆಗಿದ್ದೀನಿ, ರಿಪೋರ್ಟರ್ಸ್ ಎಲ್ಲ ನನ್ನ ಫೋಟೋ ತಗೋತಾರೆ, ನಾನು ಫೋಟೋದಲ್ಲಿ ಪರ್ಫೆಕ್ಟ್ ಆಗಿ ಕಾಣಬೇಕು ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಅವನ ಮಾತನ್ನು ಒಪ್ಕೊಂಡು ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾನೆ. ಸರ್ಜರಿ ಮುಗಿದ ಮೇಲೆ ಮೈಕಲ್ ಮನೆಗೆ ಬಂದಾಗ ಜೋಸೆಫ್ ಅದನ್ನ ನೋಡಿ ಮೈಕಲ್ಗೆ ಏನು ಹೇಳಲ್ಲ. ಅವನು ಸುಮ್ಮನೆ ನಕ್ಕು ಅಲ್ಲಿಂದ ಹೋಗ್ಬಿಡ್ತಾನೆ. ಮೈಕಲ್ಗೆ ತನ್ನ ಲುಕ್ಸ್ ಮೇಲೆ ತುಂಬಾ ಕಾನ್ಸಿಯಸ್ ಇರುತ್ತೆ. ಅದಕ್ಕೆ ಅವನು ಸರ್ಜರಿ ಮೇಲೆ ಸರ್ಜರಿನ ಮಾಡಿಸ್ತಾ ಹೋಗ್ತಾನೆ. ಹೀಗಿದ್ದಾಗ ಒಂದು ದಿನ ಜೋಸೆಫ್ ತನ್ನ ಎಲ್ಲಾ ಮಕ್ಕಳನ್ನು ಕರೆದು ಅವರಿಗೆ ನಮ್ಮಲ್ಲಿದ್ದ ಒಬ್ಬ ಸಹೋದರ ನಮ್ಮನ್ನು ಬಿಟ್ಟು ಹೋದ, ಆದ್ರೆ ನಾವು ಇದರಿಂದ ಮುರಿದು ಹೋಗಲ್ಲ, ನಾವು ಹೊಸ ಟೀಮ್ ಅನ್ನ ಕಟ್ಟೋಣ, ನಾನೊಂದು ಹೊಸ ವರ್ಲ್ಡ್ ಟೂರ್ ನ ಪ್ಲಾನ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಮೈಕಲ್ ಇದಕ್ಕೆ ಒಪ್ಪಲ್ಲ. ಈ ಸಾರಿ ಕ್ಯಾಟ್ ಕೂಡ ಮೈಕಲ್ಗೆ ಸಪೋರ್ಟ್ ಮಾಡ್ತಾಳೆ. ಇದರಿಂದ ಜೋಸೆಫ್ಗೆ ತುಂಬಾ ಕೋಪ ಬರುತ್ತೆ. ಅವನು ಮೈಕಲ್ಗೆ ಹೊಡಿಬೇಕಂತ ಎದ್ದು ಬರ್ತಾನೆ. ಆದ್ರೆ ಮೈಕಲ್ ಈ ಸಾರಿ ತನ್ನ ತಂದೆನ ನೋಡಿ ಭಯಪಡಲ್ಲ. ಅವನು ಅಲ್ಲಿಂದ ಎದ್ದು ಹೊರಗೆ ಹೋಗ್ತಾನೆ. ಅವನು ಕಾರಲ್ಲಿ ಹೋಗ್ತಿದ್ದಾಗ ಅವನ ಫ್ಯಾನ್ಸ್ ಎಲ್ಲ ಹೊರಗೆ ನಿಂತಿರ್ತಾರೆ. ಮೈಕಲ್ ಚಸ್ಮಾ ಹಾಕೊಂಡು ಅವರಿಗೆ ಸ್ಮೈಲ್ ಮಾಡ್ತಾ ಕೈ ತೋರಿಸ್ತಾನೆ. ಅವನು ಎಷ್ಟೇ ದುಃಖದಲ್ಲಿದ್ದರೂ ಅವನು ತನ್ನ ಫ್ಯಾನ್ಸ್ಗೆ ಅದನ್ನ ತೋರಿಸ್ತಿರಲ್ಲ. ಮೈಕಲ್ ಅಲ್ಲಿಂದ ಹೋಗ್ತಿದ್ದಾಗ ತನ್ನ ಬಾಡಿ ಗಾರ್ಡ್ಗೆ ಸಣ್ಣವನಿದ್ದಾಗಿನಿಂದ ತನ್ನ ತಂದೆ ತನ್ನ ಜೊತೆ ಮಾಡಿದ ಅತ್ಯಾಚಾರವನ್ನೆಲ್ಲ ಹೇಳ್ತಾನೆ ಮತ್ತು ನಾನು ಅವರಿಂದ ತುಂಬಾ ಕಳ್ಕೊಂಡಿದ್ದೀನಿ ಮತ್ತು ತುಂಬಾ ನೋವನ್ನ ಅನುಭವಿಸಿದ್ದೀನಿ. ಈಗಲೂ ಅವರು ನನ್ನನ್ನ ಕಂಟ್ರೋಲ್ ಮಾಡ್ಬೇಕಂತ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಬಿಲಿ ಅವನಿಗೆ ನೀನು ಟೆನ್ಷನ್ ತಗೊಳ್ಳೋ ಅವಸರ ಇಲ್ಲ, ಈಗ ನಿನ್ನ ವಯಸ್ಸು 18 ವರ್ಷ ಆಗಿದೆ, ನೀನು ನಿನ್ನ ನಿರ್ಧಾರಗಳನ್ನ ಸೋಲೋ ಆಗಿ ತಗೋಬಹುದು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೈಕಲ್ಗೆ ತುಂಬಾ ಖುಷಿ ಆಗುತ್ತೆ. ಅವನು ಹಾಗಿದ್ರೆ ನಾನು ವರ್ಲ್ಡ್ ಟೂರ್ ನ ಸೋಲೋ ಆಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ಈಗ ಮೈಕಲ್ ಸೋಲೋ ಪರ್ಫಾರ್ಮೆನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಅವನ ಪಾಪ್ಯುಲಾರಿಟಿ ಕೂಡ ಬರ್ತಾ ಬರ್ತಾ ಜಾಸ್ತಿ ಆಗ್ತಿರುತ್ತೆ. ಇದರಿಂದ ಅವನು ತನ್ನ ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ನ ಮೀಟ್ ಆಗ್ತಾನೆ. ಅಲ್ಲಿ ಒಬ್ಬ ಜಾನ್ ಅನ್ನೋ ಲಾಯರ್ ಇರ್ತಾನೆ. ಈತ ಮೈಕಲ್ಗೆ ಲೀಗಲ್ ಸಪೋರ್ಟ್ ಕೊಡ್ತಿರ್ತಾನೆ. ಇನ್ನು ಜಾನ್ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಲೀಗಲ್ ಸಪೋರ್ಟ್ ಆಗಿರ್ತಾನೆ.
ಇದನ್ನ ಕೇಳಿ ಮೈಕಲ್ ಜಾನ್ಗೆ ಈಗಿಂದ ನಾನು ಸೋಲೋ ಟ್ರಾವೆಲ್ ಮಾಡ್ತೀನಿ, ಈಗಿಂದ ನನ್ನ ಪರ್ಫಾರ್ಮೆನ್ಸ್ ಎಲ್ಲ ಸೋಲೋ ಆಗಿರುತ್ತೆ ಅಂತ ಹೇಳ್ತಾನೆ. ಆಗ ಜಾನ್ ಆಯ್ತು, ನಾನು ನಿನಗೆ ಲೀಗಲ್ ಸಪೋರ್ಟ್ ಮಾಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಿನ್ನ ತಂದೆನ ಮ್ಯಾನೇಜರ್ ಪೊಸಿಷನ್ ಇಂದ ತೆಗೆದು ಬಿಡು ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೈಕಲ್ ಆಯ್ತು ಅಂತ ಹೇಳಿ ತನ್ನ ತಂದೆನ ಮ್ಯಾನೇಜರ್ ಪೋಸ್ಟ್ ಇಂದ ತೆಗಿತಾನೆ. ಇನ್ನು ಅದೇ ದಿನ ರಾತ್ರಿ ಜೋಸೆಫ್ಗೆ ಮೈಕಲ್ ತನ್ನನ್ನ ಮ್ಯಾನೇಜರ್ ಪೋಸ್ಟ್ ಇಂದ ತೆಗೆದಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನು ಕೇಳಿ ಆತನಿಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ಕ್ಯಾಟ್ಗೆ ನಿನ್ನ ಮಗ ಏನ್ ಮಾಡಿದ್ದಾನೆ ನೋಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಕ್ಯಾಟ್, ನೀನು ಅವನನ್ನ ಈಗ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅವನು ಈಗ ದೊಡ್ಡವನಾಗಿದ್ದಾನೆ, ಮೊದಲು ನೀನು ಅವನನ್ನ ಹೊಡೆದು ಕಂಟ್ರೋಲ್ ಮಾಡ್ತಿದ್ದೆ, ಆದ್ರೆ ಈಗ ಅವನು ನಿನ್ನ ಮಾತನ್ನ ಕೇಳಲ್ಲ, ಈಗಲಾದ್ರೂ ಅವನನ್ನ ಅವನ ಇಷ್ಟದಂತೆ ಬದುಕಲು ಬಿಡಿ ಅಂತ ಹೇಳ್ತಾಳೆ. ಆದ್ರೆ ಜೋಸೆಫ್ ಆಕೆ ಮಾತನ್ನ ಕೇಳ್ತಿರಲ್ಲ. ಅವರನ್ನ ರೆಡಿ ಮಾಡಿದ್ದೆ ನಾನು, ಅವನು ಈ ಪೊಸಿಷನ್ ಅಲ್ಲಿ ಇದ್ದಾನಂದ್ರೆ ಅದಕ್ಕೆ ನಾನೇ ಕಾರಣ ಅಂತ ಹೇಳ್ತಾನೆ. ಆದ್ರೆ ಕ್ಯಾಟ್ ಅದೇನೇ ಆಗಿರ್ಲಿ, ಅವನು ಈಗ ನಿನ್ನ ಮಾತನ್ನ ಕೇಳಲ್ಲ, ಈಗ ನೀನು ಸುಮ್ಮನಿರೋದೇ ಒಳ್ಳೇದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಮೈಕಲ್ ತನ್ನ ಬಾಡಿಗಾರ್ಡ್ ಬಿಲ್ಲಿ ಜೊತೆ ಸೂಪರ್ ಮಾರ್ಕೆಟ್ಗೆ ಹೋಗ್ತಾನೆ. ಅವನು ಇಲ್ಲಿ ಶಾಪಿಂಗ್ ಮಾಡ್ತಿದ್ದಾಗ ಕೆಲವು ಮಕ್ಕಳು ಅವನನ್ನ ಗುರುತಿಸ್ತಾರೆ. ಇಲ್ಲಿ ಮೈಕಲ್ ಅವರಿಗೆ ಆಟೋಗ್ರಾಫ್ ಕೊಡ್ತಾನೆ. ಮೈಕಲ್ಗೆ ಸಣ್ಣ ಮಕ್ಕಳಂದ್ರೆ ತುಂಬಾ ಇಷ್ಟ ಇರುತ್ತೆ. ಅವನು ಅವರಿಗೆ ಗಿಫ್ಟ್ ಸಹ ಕೊಡ್ತಾನೆ. ಏಕೆಂದ್ರೆ ಮೈಕಲ್ ತನ್ನ ಬಾಲ್ಯವನ್ನ ಸರಿಯಾಗಿ ಬದುಕಿರಲ್ಲ, ಅದಕ್ಕೆ ಅವನು ಈ ಮಕ್ಕಳಲ್ಲಿ ತನ್ನ ಬಾಲ್ಯವನ್ನ ಹುಡುಕ್ತಿರ್ತಾನೆ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಜೋಸೆಫ್ ಮೈಕಲ್ ಹತ್ರ ಬಂದು ಅವನಿಗೆ ಒಂದು ಲೆಟರ್ ಕೊಡ್ತಾನೆ ಮತ್ತು ನಾನು ಏನೇ ಮಾಡಿದ್ರು ಅದು ನನ್ನ ಫ್ಯಾಮಿಲಿಗಾಗಿ ಅಂತ ಹೇಳ್ತಾನೆ. ಆದ್ರೆ ಮೈಕಲ್ ಅವನ ಮಾತಿನ ಕಡೆ ಜಾಸ್ತಿ ಗಮನ ಕೊಡಲ್ಲ. ಇದಾದ ಮೇಲೆ ಮೈಕಲ್ ಕ್ಯಾನ್ಸರ್ ಪೇಷಂಟ್ ನ ಮೀಟ್ ಆಗೋಕೆ ಹೋಗ್ತಾನೆ. ಇನ್ನು ಮೈಕಲ್ ಫ್ರೆಂಡ್ಶಿಪ್ ಪ್ರೊಡ್ಯೂಸರ್ ಜಾನ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅವನು ಜಾನ್ಗೆ ನಾನು ಈಗ ಮನೆಯಿಂದ ದೂರ ಹೋಗಿ ಸಪರೇಟ್ ಅಪಾರ್ಟ್ಮೆಂಟ್ ತಗೋಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ಅವನಿಗೆ ತನ್ನ ತಂದೆ ಅಂದ್ರೆ ಆಗ್ತಿರಲ್ಲ, ಅವನು ತನ್ನ ಪರ್ಸನಲ್ ಲೈಫ್ ನ ಎಂಜಾಯ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಮೈಕಲ್ ಪರಿಸ್ಥಿತಿಯನ್ನ ಜಾನ್ ಅರ್ಥ ಮಾಡ್ಕೊಂಡಿರ್ತಾನೆ. ಅವನು ಮೈಕಲ್ಗೆ ಸಪೋರ್ಟ್ ಮಾಡ್ತಾನೆ. ಇನ್ನು ಮೈಕಲ್ ಹೊಸ ಸಾಂಗ್ಸ್ ನ ಹೇಗೆ ಬರಿಬೇಕು, ಹೇಗೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತಾನೆ. ಅವನು ತನ್ನ ಮನೆಯಲ್ಲಿ ಒಂದು ಸ್ಟುಡಿಯೋನು ಸಹ ಕ್ರಿಯೇಟ್ ಮಾಡ್ಕೊಂಡಿರ್ತಾನೆ. ಅಲ್ಲಿ ತನ್ನ ಐಡಿಯಾಸ್ ಮೇಲೆ ಕೆಲಸ ಮಾಡ್ತಾನೆ. ಅವನು ತನ್ನ ಐಡಿಯಾ ಮೇಲೆ ಕೆಲಸ ಮಾಡ್ತಿದ್ದಾಗ ಟಿವಿ ನೋಡ್ತಿರ್ತಾನೆ. ಆಗ ಅವನಿಗೆ ನ್ಯೂಸ್ ನಲ್ಲಿ ಬ್ಲಾಕ್ ಪೀಪಲ್ಸ್ 2 ಗ್ಯಾಂಗ್ ಆಗಿ ರೆಡಿ ಆಗಿದ್ದಾರೆ ಮತ್ತು ಒಬ್ಬರಿನೊಬ್ಬರು ಶೂಟ್ ಮಾಡ್ಕೊಂಡು ಗ್ಯಾಂಗ್ ವಾರ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿ ಮೈಕಲ್ಗೆ ಮನುಷ್ಯರನ್ನ ಯಾಕೆ ಇಷ್ಟೊಂದು ಹೇಟ್ ಮಾಡ್ತಾರೆ ಅಂತ ಅನಿಸುತ್ತೆ. ಅದಕ್ಕೆ ಅವನು ತನ್ನ ಬಾಡಿಗಾರ್ಡ್ ಬಿಲ್ ನ ಕರ್ಕೊಂಡು ಆ ಗ್ಯಾಂಗ್ಸ್ಟರ್ ಹತ್ರ ಹೋಗ್ತಾನೆ. ಈ ಗ್ಯಾಂಗ್ಸ್ಟರ್ಸ್ ಗಳು ಒಂದು ಅಂಡರ್ ಗ್ರೌಂಡ್ ನಲ್ಲಿ ಇರ್ತಾರೆ ಮತ್ತು ಇಲ್ಲಿ ತಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ಮಾಡ್ತಿರ್ತಾರೆ. ಇದನ್ನ ನೋಡಿ ಮೈಕಲ್ಗೆ ಇವರಲ್ಲಿ ಕೂಡ ಟ್ಯಾಲೆಂಟ್ ಇದೆ ಅಂತ ಅರ್ಥವಾಗುತ್ತೆ. ಅವನು ಅವರಿಗೆ ನನ್ನ ನೆಕ್ಸ್ಟ್ ಆಲ್ಬಮ್ ನಲ್ಲಿ ನೀವು ಪರ್ಫಾರ್ಮೆನ್ಸ್ ಮಾಡಬಹುದು, ಆದ್ರೆ ಈ ಗ್ಯಾಂಗ್ ವಾರ್ ನ ಬಿಡಬೇಕು ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರು ಸರಿ ಅಂತ ಒಪ್ಕೊಂಡು ಮೈಕಲ್ ಜೊತೆ ಡ್ಯಾನ್ಸ್ ಮಾಡೋಕೆ ಒಪ್ಕೋತಾರೆ. ಈಗ ಮೈಕಲ್ ಅವರಿಗೆ ಡ್ಯಾನ್ಸ್ ಸ್ಟೆಪ್ಸ್ ನ ಕಲಿಸ್ತಾನೆ ಮತ್ತು ತನ್ನ ಆಲ್ಬಮ್ ನಲ್ಲಿ ಕರ್ಕೋತಾನೆ. ಇದೇ ಟೈಮ್ ಅಲ್ಲಿ ಅವರು ಮೈಕಲ್ ಜಾಕ್ಸನ್ ನ ಮೋಸ್ಟ್ ಪಾಪ್ಯುಲರ್ ಸಾಂಗ್ ಬೀಟ್ ಇಟ್ ನ ಮಾಡಿರ್ತಾರೆ. ಅಂದ್ರೆ ಸಾಂಗ್ ಅಲ್ಲಿ ಕೆಲಸ ಮಾಡಿದವರೆಲ್ಲ ಗ್ಯಾಂಗ್ಸ್ಟರ್ಸ್ ಆಗಿರ್ತಾರೆ. ಆದ್ರೆ ಪ್ರೊಡ್ಯೂಸರ್ ಜಾನ್ಗೆ ಬೀಟ್ ಇಟ್ ಸಾಂಗ್ ನ ಆಲ್ಬಮ್ ನ ಮೇನ್ ಸಾಂಗ್ ಅಂತ ಇಂಟ್ರೊಡ್ಯೂಸ್ ಮಾಡೋದು ಬೇಡ ಅಂತ ಅನಿಸ್ತಿರುತ್ತೆ. ಇದೇ ಟೈಮ್ ಅಲ್ಲಿ ಮೈಕಲ್ ಒಂದು ಹಾರರ್ ಮೂವಿನ ನೋಡ್ತಿರ್ತಾನೆ. ಅದನ್ನ ನೋಡಿ ಅವನಿಗೆ ಒಂದು ಐಡಿಯಾ ಬರುತ್ತೆ. ಅವನು ಹಾರರ್ ಥೀಮ್ ನಲ್ಲಿ ಒಂದು ಸಾಂಗ್ ನ ರೆಡಿ ಮಾಡ್ತಾನೆ ಮತ್ತು ಅದಕ್ಕೆ ಥ್ರಿಲ್ಲರ್ ಅಂತ ಹೆಸರಿಡ್ತಾನೆ. ಇನ್ನು ಇವರು ಆಲ್ಬಮ್ ಹೆಸರು ಕೂಡ ಥ್ರಿಲ್ಲರ್ ಅಂತ ಹೇಳ್ತಾರೆ. ಆ ಆಲ್ಬಮ್ ಆ ಟೈಮ್ ಅಲ್ಲಿ ತುಂಬಾ ಸೋಲ್ಡ್ ಔಟ್ ಆದ ಪಾಪ್ಯುಲರ್ ಆಲ್ಬಮ್ ಆಗಿರುತ್ತೆ. ಈಗ ಮೈಕಲ್ CBS ಮ್ಯೂಸಿಕ್ ಪ್ರೊಡ್ಯೂಸರ್ ವಾಲ್ಟರ್ ನ ಮೀಟ್ ಆಗ್ತಾನೆ. ಅಲ್ಲಿ ಜಾನ್ ಕೂಡ ಇರ್ತಾನೆ. ಇವರು ಇಲ್ಲಿ ಒಟ್ಟಿಗೆ ಕೆಲಸ ಮಾಡೋ ಡೀಲ್ ನ ಮಾಡೋಕೆ ಬಂದಿರ್ತಾರೆ. ಆಗ ಮೈಕಲ್ ಜಾನ್ಗೆ MTV ಅಲ್ಲಿ ನನ್ನ ಸಾಂಗ್ಸ್ ನ ಯಾಕೆ ಪ್ಲೇ ಮಾಡಲ್ಲ ಅಂತ ಕೇಳ್ತಾನೆ. ಅದನ್ನ ಕೇಳಿ ವಾಲ್ಟರ್ ಮೈಕಲ್ಗೆ MTV ಅವರು ಬ್ಲಾಕ್ ಪೀಪಲ್ ಸಾಂಗ್ಸ್ ನ ತಮ್ಮ ಚಾನಲ್ ನಲ್ಲಿ ಪ್ಲೇ ಮಾಡಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೈಕಲ್ಗೆ ತುಂಬಾ ಕೋಪ ಬರುತ್ತೆ. ಅವನು ವಾಲ್ಟರ್ಗೆ, ನೀನು MTV ಜೊತೆ ಮಾತಾಡಿ ನನ್ನ ಸಾಂಗ್ಸ್ ನಲ್ಲಿ ಪ್ಲೇ ಮಾಡಿಸು, ಇಲ್ಲಾಂದ್ರೆ ನಾವು ಬೇರೆ ಮ್ಯೂಸಿಕ್ ಪ್ರೊಡ್ಯೂಸರ್ ಹತ್ರ ಹೋಗ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ವಾಲ್ಟರ್ ತಕ್ಷಣ MTV ಹತ್ರ ಮಾತಾಡ್ತಾನೆ ಮತ್ತು ನೀವು ಈಗಲೇ ಮೈಕಲ್ ಸಾಂಗ್ಸ್ ನ ನಿಮ್ಮ ಚಾನಲ್ ನಲ್ಲಿ ಪ್ಲೇ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಕಂಪನಿ ನಿಮ್ಮ ಜೊತೆ ಮಾಡ್ಕೊಂಡ ಡೀಲ್ ನ ಮುರಿತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಈಗ MTV ಅವರು ಕೂಡ ಮೈಕಲ್ ಸಾಂಗ್ಸ್ ನ ತಮ್ಮ ಚಾನಲ್ ನಲ್ಲಿ ಪ್ಲೇ ಮಾಡ್ತಾರೆ. ಈಗ ಸ್ಟೋರಿ ಅಲ್ಲಿಂದ 1983ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ಮೈಕಲ್ ತನ್ನ ಸ್ಟೇಜ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾನೆ. ಈ ಟೈಮಲ್ಲಿ ಮೈಕಲ್ ಪಾಪ್ಯುಲಾರಿಟಿ ಎಷ್ಟರ ಮಟ್ಟಿಗೆ ಆಗಿರುತ್ತಂದ್ರೆ ಅವನು ಖಾಲಿ ರೋಡ್ ಅಲ್ಲಿ ಸುಮ್ಮನೆ ನಿಂತ್ಕೊಂಡು ಜನ ಅವನನ್ನ ನೋಡೋಕೆ ಬರ್ತಿರ್ತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಡಾನ್ ಕಿಂಗ್ ಎಂಬ ಒಬ್ಬ ಪ್ರೊಡ್ಯೂಸರ್ ಬಾಕ್ಸರ್ ಜೋಸೆಫ್ ನ ಬಂದು ಮೀಟ್ ಆಗ್ತಾನೆ. ಇಲ್ಲಿ ಜೋಸೆಫ್ಗೆ ಮೈಕಲ್ ಮತ್ತು ಅವನ ಸಹೋದರರು ಒಂದು ವರ್ಲ್ಡ್ ಟೂರ್ ನ ಮಾಡಬೇಕು, ಅದಕ್ಕೆ ಪೆಪ್ಸಿ ಕಂಪನಿ ಸ್ಪಾನ್ಸರ್ ಮಾಡುತ್ತೆ ಅಂತ ಹೇಳ್ತಾನೆ. ಆದ್ರೆ ಡಾನ್ ಕಿಂಗ್ಗೆ ಮೈಕಲ್ ತನ್ನ ಸಹೋದರ ಜೊತೆ ಪರ್ಫಾರ್ಮೆನ್ಸ್ ಮಾಡಲ್ಲ ಅಂತ ಡೌಟ್ ಇರುತ್ತೆ. ಆದ್ರೆ ಜೋಸೆಫ್ ಅವನಿಗೆ ನೀನು ನಿನ್ನ ಕೆಲಸ ಮಾಡು, ನಾನು ಮೈಕಲ್ ನ ಒಪ್ಪಿಸ್ತೀನಿ ಅಂತ ಹೇಳ್ತಾನೆ ಮತ್ತು ಅವನಿಂದ ಸ್ವಲ್ಪ ಅಡ್ವಾನ್ಸ್ ಕೂಡ ತಗೋತಾನೆ. ಈಗ ರಾತ್ರಿ ಆದಾಗ ಮೈಕಲ್ ತನ್ನ ತಾಯಿ ಜೊತೆ ಕೂತು ಮೂವಿ ನೋಡ್ತಿರ್ತಾನೆ. ಮೂವಿ ಮುಗಿದ ಮೇಲೆ ಮೈಕಲ್ ತಾಯಿ ಮಲ್ಕೊಳ್ಳಕ್ಕೆ ಹೋಗ್ತಾಳೆ. ಈಗ ಮೈಕಲ್ ಕೂಡ ತನ್ನ ರೂಮ್ಗೆ ಬರ್ತಾನೆ. ಇಲ್ಲಿ ಬಂದು ನೋಡಿದಾಗ ಅಲ್ಲಿ ಜೋಸೆಫ್ ಇರ್ತಾನೆ. ಮೈಕಲ್ ಜೋಸೆಫ್ಗೆ ಈ ಟೈಮಲ್ಲಿ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಇದನ್ನ ಕೇಳಿ ಜೋಸೆಫ್ ಮೈಕಲ್ಗೆ ನಂದು ಒಂದು ಆಸೆ ಇದೆ, ನನ್ನ ಕೊನೆಯ ಆಸೆ, ನೀನು ಒಂದು ಕೆಲಸ ಮಾಡು, ನಿನ್ನ ಸಹೋದರ ಜೊತೆ ಒಂದು ಲಾಸ್ಟ್ ವರ್ಲ್ಡ್ ಟೂರ್ ಮಾಡು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೈಕಲ್, ನಾನು ಮೊದಲೇ ಹೇಳಿದ್ದೆ, ಈಗ ಲೈಫ್ ನಾನು ನನ್ನ ಇಷ್ಟ ಬಂದಂತೆ ಬದುಕ್ತೀನಿ, ನಾನು ಈಗಿಂದ ಕೇವಲ ಸೋಲೋ ಟೂರ್ನ ಮಾಡ್ತೀನಿ ಅಂತ ಹೇಳ್ತಾನೆ.
ಆದ್ರೆ ಜೋಸೆಫ್ ಕೇಳದೆ ಮೈಕಲ್ನ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾನೆ ಮತ್ತು ಇದು ನಿನ್ನ ಕುಟುಂಬ, ನೀನು ಬ್ಲಾಕ್ ಪೀಪಲ್ಸ್ಗಾಗಿ ತುಂಬಾ ಕೆಲಸ ಮಾಡೋದಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೋಸೆಫ್ಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಆಗ ಅವನು ಮೈಕಲ್ಗೆ ನೀನು ಬೇಗ ನಿರ್ಧಾರ ತಗೋ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ನಲ್ಲಿ ಮೈಕಲ್ ತನ್ನ ಸಹೋದರರ ಜೊತೆ ಪರ್ಫಾರ್ಮ್ ಮಾಡ್ತಿರ್ತಾನೆ. ಆಗ ಅಲ್ಲಿ ಕಾನ್ಸರ್ಟ್ ಪ್ರೊಡ್ಯೂಸರ್ ಬರ್ತಾನೆ. ಆತ ಮೈಕಲ್ಗೆ ಸ್ಟೇಜ್ ಹಿಂದೆ ಕರೀತಾನೆ ಮತ್ತು ಆತನಿಗೆ ಈ ಪರ್ಫಾರ್ಮೆನ್ಸ್ ನಾವು ಸ್ವಲ್ಪ ಸ್ಪೈಸಿ ಮಾಡಬೇಕು, ಅದಕ್ಕೆ ಒಂದು ಪ್ಲಾನ್ ಇದೆ. ಸ್ಟೇಜ್ ಕೆಳಗೆ ನಾವು ಒಂದು ಸ್ಪ್ರಿಂಗ್ ನ ಸೆಟ್ ಮಾಡ್ತೀವಿ, ನೀನು ಅಲ್ಲಿಂದ ಎಗ್ರಿ ಮೇಲೆ ಬರಬೇಕು, ಆಗ ನಿನ್ನ ಪಕ್ಕದಲ್ಲಿ ಬೆಂಕಿ ಇರುತ್ತೆ ಅಂತ ಹೇಳ್ತಾನೆ. ಆ ಟೈಮಲ್ಲಿ ನಮಗೆ ಮೈಕಲ್ ಕೈನ ತೋರಿಸ್ತಾರೆ. ಆತ ತನ್ನ ಕೈಗೆ ಗ್ಲೌಸ್ ಹಾಕೊಂಡಿರ್ತಾನೆ, ಏಕೆಂದ್ರೆ ಅವನ ಕೈ ಮೇಲೆ ಒಂದು ವೈಟ್ ಪ್ಯಾಚಸ್ ಬಂದಿರುತ್ತೆ. ಅಂದ್ರೆ ಮೈಕಲ್ ಈಗ ವಿಟಿಲಿಗೋ ಎಂಬ ಒಂದು ಡಿಸೀಸ್ಗೆ ತುತ್ತಾಗಿರ್ತಾನೆ. ಅಂದ್ರೆ ಇಲ್ಲಿ ಅವನ ಸ್ಕಿನ್ ಎಲ್ಲ ವೈಟ್ ಆಗ್ತಿರುತ್ತೆ. ಈಗ ಮೈಕಲ್ ಸ್ಟೇಜ್ ಕೆಳಗೆ ಹೋಗಿ ಬ್ಲಾಸ್ಟ್ ಮೂಲಕ ಮೇಲೆ ಬರ್ತಾನೆ. ಅವನು ಡ್ಯಾನ್ಸ್ ಮಾಡ್ತಾ ಮುಂದೆ ಹೋಗ್ತಾನೆ. ಆದ್ರೆ ಬ್ಲಾಸ್ಟ್ ಅಲ್ಲಿ ಅವನ ಕೂದಲಿಗೆ ಬೆಂಕಿ ಹಚ್ಕೊಳ್ಳುತ್ತೆ. ಇದರಿಂದ ಮೈಕಲ್ಗೆ ತುಂಬಾ ಗಾಯವಾಗುತ್ತೆ. ಅವನ ತಲೆಯೆಲ್ಲ ಸುಡ್ತಿರುತ್ತೆ. ಆಗ ಅವನ ಟೀಮ್ ಅವರು ಬಂದು ಆ ಬೆಂಕಿನ ಆರಿಸ್ತಾರೆ. ಈಗ ಮೈಕಲ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಈಗ ಡಾಕ್ಟರ್ ಮೈಕಲ್ನ ಚೆಕ್ ಮಾಡಿದ ಮೇಲೆ ಹೊರಗೆ ಬಂದು ಮೈಕಲ್ ಕಂಡೀಷನ್ ಈಗ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ. ಆಗ ಮೈಕಲ್ ತಂದೆ ಜೋಸೆಫ್ ಡಾಕ್ಟರ್ಗೆ ಈಗ ಮೈಕಲ್ ಪರ್ಫಾರ್ಮ್ ಮಾಡಬಹುದಲ್ಲ ಅಂತ ಕೇಳ್ತಾನೆ. ಇದನ್ನ ಕೇಳಿ ಡಾಕ್ಟರ್ಗೂ ಶಾಕ್ ಆಗುತ್ತೆ. ಇದನ್ನ ಕೇಳಿ ಡಾಕ್ಟರ್ ಮೈಕಲ್ ತಂದೆಗೆ ನೀವು ಏನ್ ಮಾತಾಡ್ತಿದ್ದೀರಾ, ಆತನ ತಲೆಯ ಒಂದು ಭಾಗ ಸುಟ್ಟೋಗಿದೆ, ಇದರಿಂದ ಮೈಕಲ್ ಬದುಕೊಂಡಿದ್ದೆ ತುಂಬಾ ಮಿರಾಕಲ್, ಅವನು ಲೈಫ್ ಲಾಂಗ್ ವಿಘ್ನ ಹಾಕೋಬೇಕು ಅಂತ ಹೇಳ್ತಾನೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಮೈಕಲ್ಗೆ ಎಚ್ಚರಿಕೆ ಆಗುತ್ತೆ. ಅವನು ತನ್ನ ಪರಿಸ್ಥಿತಿ ನೋಡಿ ತುಂಬಾ ಬೇಜಾರಾಗ್ತಾನೆ. ಯಾಕಂದ್ರೆ ಅವನು ಆಲ್ರೆಡಿ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿರ್ತಾನೆ. ಆದ್ರೆ ಈಗ ಅವನ ಕೂದಲು ಕೂಡ ಸುಟ್ಟೋಗಿ ಅವನು ವಿಗ್ ಹಾಕೊಳ್ಳೋ ಪರಿಸ್ಥಿತಿ ಬಂದಿರುತ್ತೆ. ಇನ್ನು ಮೈಕಲ್ ತಾಯಿ ಅವನನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಿರ್ತಾಳೆ. ಮೈಕಲ್ ಹಾಸ್ಪಿಟಲ್ ನಲ್ಲಿ ಇದ್ದಾಗ ಡೈಲಿ ಕಾರ್ಟೂನ್ಸ್ ನೋಡ್ತಿರ್ತಾನೆ. ಇನ್ನು ಅವನ ಫ್ಯಾನ್ಸ್ ಕೂಡ ಹಾಸ್ಪಿಟಲ್ ಹೊರಗೆ ಬಂದು ಮೈಕಲ್ ಬೇಗ ರಿಕವರಿ ಆಗುವಂತೆ ಅವನನ್ನ ವಿಶ್ ಮಾಡ್ತಿರ್ತಾರೆ. ಈಗ ಮೈಕಲ್ ಸ್ವಲ್ಪ ದಿನ ಆದ್ಮೇಲೆ ಪೂರ್ತಿಯಾಗಿ ಚೆನ್ನಾಗಾಗ್ತಾನೆ. ಆ ಟೈಮಲ್ಲಿ ಅವನನ್ನ ಮೀಟ್ ಆಗೋಕೆ ಪ್ರೊಡ್ಯೂಸರ್ ಜಾನ್ ಬರ್ತಾನೆ. ಇಲ್ಲಿ ಜಾನ್ ಮೈಕಲ್ ಜೊತೆ ಮಾತಾಡ್ತಾನೆ ಮತ್ತು ಅವನ ಕಂಡೀಷನ್ ನೋಡಿ ತುಂಬಾ ಖುಷಿ ಆಗ್ತಾನೆ. ಇಲ್ಲಿ ಜಾನ್ ಮೈಕಲ್ಗೆ ನಾವು ಪೆಪ್ಸಿ ಕಂಪನಿ ವಿರುದ್ಧ ಕೇಸ್ ಹಾಕಿದ್ದೀವಿ, ಯಾಕಂದ್ರೆ ಅವರ ಮಿಸ್ ಮ್ಯಾನೇಜ್ಮೆಂಟ್ ಇಂದ ನಿನ್ನ ಕೂದಲಲ್ಲಿ ಬೆಂಕಿ ಹಚ್ಕೊಂಡಿತ್ತು, ಈಗ ನಮಗೆ ಒಳ್ಳೆ ಕಾಂಪನ್ಸೇಷನ್ ಸಿಗುತ್ತೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಮೈಕಲ್ ತಂದೆ ಜೋಸೆಫ್ ತುಂಬಾ ಟೆನ್ಷನ್ ಅಲ್ಲಿ ಇರ್ತಾನೆ. ಯಾಕಂದ್ರೆ ಅವನು ಪೆಪ್ಸಿ ಕಂಪನಿ ಜೊತೆ ತುಂಬಾ ಡೀಲ್ಸ್ ನ ಸೈನ್ ಮಾಡಿರ್ತಾನೆ. ಅದಕ್ಕೆ ಅವನು ಕ್ಯಾಟ್ಗೆ ಮೈಕಲ್ ಈ ಟೂರ್ ನ ಕಂಪ್ಲೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ನಾನು ಅವರಿಂದ ಹಣ ಕೂಡ ತಗೊಂಡಿದ್ದೀನಿ, ಮೈಕಲ್ ಈ ಟೂರ್ ನ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನಾವು ನಮ್ಮ ಮನೆನ ಮಾರ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಕ್ಯಾಟ್ಗೆ ತುಂಬಾ ಕೋಪ ಬರುತ್ತೆ. ಆಕೆ ಜೋಸೆಫ್ಗೆ ನೀವು ಯಾವಾಗ್ಲೂ ಮೈಕಲ್ ನ ಯೂಸ್ ಮಾಡ್ತೀರಾ, ಅವನು ಇಷ್ಟು ದೊಡ್ಡ ಸ್ಟಾರ್ ಆಗಿದ್ದಾನೆ, ಆದ್ರೂ ಅವನು ಈ ಫ್ಯಾಮಿಲಿಗಾಗಿ ತುಂಬಾ ಮಾಡಿದ್ದಾನೆ, ಈಗಲೂ ನೀನು ಅವನನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ ಅಂತ ಹೇಳ್ತಾಳೆ. ಆದ್ರೆ ಜೋಸೆಫ್ ಆಕೆಗೆ ನೀನು ಕೇವಲ ಮೈಕಲ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ನಾನು ಉಳಿದ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಮೈಕಲ್ ತಾಯಿ ಅವರೆಲ್ಲ ಈಗ ದೊಡ್ಡವರಾಗಿದ್ದಾರೆ, ಅವರ ಲೈಫ್ ನ ಅವರೇ ನೋಡ್ಕೋತಾರೆ, ಎಲ್ಲರನ್ನ ತಗೊಂಡು ಹೋಗೋ ಜವಾಬ್ದಾರಿ ಮೈಕಲ್ದಲ್ಲ ಅಂತ ಹೇಳ್ತಾಳೆ. ಈಗ ಸೀನ್ ಮೈಕಲ್ ಕಡೆ ಶಿಫ್ಟ್ ಆಗುತ್ತೆ. ಈತ ತನ್ನ ಬಾಡಿ ಗಾರ್ಡ್ ಬಿಲ್ ಜೊತೆ ಇರ್ತಾನೆ. ಮೈಕಲ್ ಬಿಲ್ಗೆ ಈಗಿಂದ ನಾನು ನನ್ನ ಫ್ಯಾಮಿಲಿ ಜವಾಬ್ದಾರಿಯನ್ನ ತಗೊಳ್ಳಲ್ಲ, ಈಗ ಅವರೆಲ್ಲ ದೊಡ್ಡವರಾಗಿದ್ದಾರೆ, ತಮ್ಮ ಜೀವನವನ್ನ ತಾವು ನೋಡ್ಕೋಬಹುದು ಅಂತ ಹೇಳ್ತಾನೆ. ಆಗ ಬಿಲ್ ನಾನು ಕೂಡ ಇದೇ ಹೇಳ್ತಿರೋದು, ಈಗ ನೀನು ನಿನ್ನ ಪರ್ಸನಲ್ ಲೈಫ್ ನ ಬದುಕು ಅಂತ ಹೇಳ್ತಾನೆ. ಈಗ ಸೀನ್ ಇಲ್ಲಿಂದ 1984ಕ್ಕೆ ಶಿಫ್ಟ್ ಆಗುತ್ತೆ. ಇಲ್ಲಿ ಮೈಕಲ್ ಮತ್ತು ಅವನ ಸಹೋದರರು ಒಂದು ಸ್ಟೇಡಿಯಂ ನಲ್ಲಿ ಪರ್ಫಾರ್ಮ್ ಮಾಡ್ತಿರ್ತಾರೆ. ಇವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ. ಪರ್ಫಾರ್ಮೆನ್ಸ್ ಮುಗಿದ ಮೇಲೆ ಮೈಕಲ್ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ. ಅವನು ತನ್ನ ಫ್ಯಾನ್ಸ್ಗೆ ಈ ಪರ್ಫಾರ್ಮೆನ್ಸ್ ನನಗೆ ತುಂಬಾ ಸ್ಪೆಷಲ್, ಯಾಕಂದ್ರೆ ಇದು ನನ್ನ ಸಹೋದರರ ಜೊತೆ ಮಾಡ್ತಿರೋ ಲಾಸ್ಟ್ ಪರ್ಫಾರ್ಮೆನ್ಸ್, ಇದಾದ ಮೇಲೆ ನಾನು ನನ್ನ ಸೋಲೋ ಪರ್ಫಾರ್ಮೆನ್ಸ್ ನ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೋಸೆಫ್ಗೆ ತುಂಬಾ ಕೋಪ ಬರುತ್ತೆ. ಅವನು ಮೈಕಲ್ ಸ್ಟೇಜ್ ಹಿಂದೆ ಬಂದಾಗ ಅವನ ಮೇಲೆ ಕೋಪ ಮಾಡ್ತಾನೆ. ಆದ್ರೆ ಮೈಕಲ್ ಅವನ ಕಡೆ ಗಮನ ಕೊಡದೆ ಅಲ್ಲಿಂದ ಸುಮ್ಮನೆ ಹೋಗ್ಬಿಡ್ತಾನೆ. ಈಗ ಸ್ಟೋರಿ ಇಲ್ಲಿಂದ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ತೋರಿಸಿದ ಅದೇ ಸೀನ್ ತೋರಿಸ್ತಾರೆ. ಅಂದ್ರೆ 1988 ಲಂಡನ್ ಸಿಟಿನ ತೋರಿಸ್ತಾರೆ. ಇಲ್ಲಿ ಮೈಕಲ್ ತನ್ನ ಸೋಲೋ ಪರ್ಫಾರ್ಮೆನ್ಸ್ ನ ಮಾಡೋಕೆ ಹೋಗ್ತಿರ್ತಾನೆ. ಮೈಕಲ್ ತುಂಬಾ ಎಕ್ಸೈಟ್ ಆಗಿರ್ತಾನೆ. ಜನ ಕೂಡ ಅವನ ಪರ್ಫಾರ್ಮೆನ್ಸ್ ನೋಡಿ ತುಂಬಾ ಖುಷಿ ಆಗ್ತಾರೆ. ಯಾಕಂದ್ರೆ ಮೈಕಲ್ ಇಲ್ಲಿ ತುಂಬಾ ಜೋಶಿಂದ ಪರ್ಫಾರ್ಮ್ ಮಾಡ್ತಿರ್ತಾನೆ. ಯಾಕಂದ್ರೆ ಅವನ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇರಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನು ಮೈಕಲ್ ಜೊತೆ ಏನಾಯ್ತು ಏನಿಲ್ಲ ಅನ್ನೋದನ್ನ ನಾವು ಮೈಕಲ್ ಮೂವಿ ಪಾರ್ಟ್ 2 ನಲ್ಲಿ ನೋಡಬಹುದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.